ವಿಧಿಯೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. 48 ಗಂಟೆ ಕಳೆದರೂ 11 ಮಂದಿ ಸಾವು ಬದುಕಿನ ಹೋರಾಟ. ಅವಶೇಷದಡಿ 2 ದಿನ ಕಳೆದು ಬಂದ ಮಹಿಳೆ ಬದುಕಿದ ಹೇಗೆ? ಪ್ರಾಣ ಬಿಟ್ಟ ಅಪ್ಪ ಮಗ, ಒಂದಿಡೀ ಕುಟುಂಬ ಅನಾಥ. ಇದೇ ಹೊತ್ತಿನ ಕಾರ್ಯಕ್ರಮ ಹೇ ವಿಧಿಯೇ. ಧಾರವಾಡದ ಸಾವಿನ ಕಟ್ಟಡ ಧರೆಗುರುಳಿ 48 ಗಂಟೆಗಳೇ ಉರುಳಿದೆ. ಆದರೂ ಸಾವಿನ ಕಟ್ಟಡದ ಎದುರು ಶೋಕ ನಿಂತಿಲ್ಲ, ಮರಣ ಮೃದಂಗ ಮುಂದುವರೆದಿದೆ. ಈ ನಡುವೆ ಇಬ್ಬರು ಪವಾಡ ಸದೃಶ ರೀತಿಯಲ್ಲಿ ಸಾವನ್ನು ಗೆದ್ದು ಬಂದಿದ್ದಾರೆ. ಅವಶೇಷಗಳ ಅಡಿ ಪುಟ್ಟ ಮಗಳು ಸಾವಿನ ಮನೆ ಸೇರಿದ್ರೆ ತಾಯಿ ಸಾವನ್ನು ಗೆದ್ದಿದ್ದಾಳೆ. ಇದು ಸಾವನ್ನೇ ಗೆದ್ದು ಬಂದ ಕ್ಷಣ, ಸಾವಿನ ಬಾಗಿಲು ಬಡಿದು ವಾಪಸ್ ಜೀವ ಉಳಿಸಿಕೊಂಡು ಬಂದ ಕ್ಷಣ. ಧಾರವಾಡದ ಸಾವಿನ ಕಟ್ಟಡದಲ್ಲಿ ಮರಣ ಮೃದಂಗ ಇನ್ನೂ ನಿಂತಿಲ್ಲ. ಸಾವಿನ ಸಂಖ್ಯೆ ಏರ್ತಲೇ ಇದೆ. ದುರಂತ ಸಂಭವಿಸಿ 48 ಗಂಟೆ ಕಳೆದರೂ ಇನ್ನೂ ಜೀವಗಳಿಗಾಗಿ ಹುಡುಕಾಟ ನಿಂತಿಲ್ಲ. ಇನ್ನು 11ಕ್ಕೂ ಹೆಚ್ಚು ಮಂದಿ ಅವಶೇಷಗಳಡಿಯಲ್ಲಿ ಸಿಲುಕಿದ್ದಾರೆ ಎನ್ನಲಾಗಿದೆ. ಇದರ ಪರಿಣಾಮ ಸಾವಿನ ಕಟ್ಟಡದೆದುರು ಕಣ್ಣೀರ ಕೋಡಿಯೇ ಹರಿತಾ ಇದೆ. ಈ ಶೋಕ, ಈ ಕಣ್ಣೀರು, ಈ ವೇದನೆಯ ನಡುವೆ ಸಾವಿನ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ 63 ಜೀವಗಳನ್ನು ರಕ್ಷಿಸಲಾಗಿದೆ. 63 ಮಂದಿ ಯಮನ ಜೊತೆ ಸೆಣಸಾಡಿ ಬದುಕಿ ಬಂದಿದ್ದಾರೆ. ಸಾವನ್ನ ಗೆದ್ದು ಬಂದ ಒಬ್ಬೊಬ್ಬರದ್ದು ಮೈ ಜುಮ್ಮೆನಿಸುವ ರೋಚಕ ಕತೆ. ಅವಶೇಷದಡಿ 34 ಗಂಟೆ ಉಸಿರೆಳೆದುಕೊಂಡಿದ್ದ ಮಹಿಳೆ. ಇಲ್ಲಿ ರಕ್ಷಣಾ ಸಿಬ್ಬಂದಿ ಅವಶೇಷದ ಅಡಿಯಿಂದ ಕೈ ಹಿಡಿದು ಮೇಲೆತ್ತಾ ಇರುವ ಈ ಮಹಿಳೆಯನ್ನ ನೋಡಿ. ಈಕೆ ಸಾವಿನ ಕಟ್ಟಡದಲ್ಲಿ ಅಡಗಿ ಕುಳಿತಿದ್ದ ಯಮನನ್ನ ಸೋಲಿಸಿ ಬಂದಿದ್ದಾಳೆ. ಸತತ 34 ಗಂಟೆಗಳ ಕಾಲ ಸಾವಿನೊಂದಿಗೆ ಸೆಣಸಾಡಿ ಗೆದ್ದಿದ್ದಾಳೆ. ಸಾವನ್ನ ಗೆದ್ದು ಬಂದ ಈಕೆಯ ಹೆಸರು ಪ್ರೇಮ. ಈಕೆ ಬದುಕಿ ಬಂದದ್ದು ನಿಜಕ್ಕೂ ಪವಾಡ. ಕಟ್ಟಡದ ಅವಶೇಷಗಳಡಿಯಲ್ಲಿ ಸಿಲುಕಿರುವವರ ರಕ್ಷಣೆಗಾಗಿ ನಿರಂತರ ಕಾರ್ಯಾಚರಣೆ ನಡೀತಿದೆ. ಆದರೆ ಒಂದೊಂದು ಗಂಟೆ ಕಳೀತಿದ್ರೂ ಕಾಣೆಯಾಗಿರುವವರು ಬದುಕಿರುವ ಸಾಧ್ಯತೆ ಕ್ಷೀಣಿಸ್ತಾ ಇದೆ. ಬದುಕಿರಲಿ ಅನ್ನೋ ಆಶಯ, ಪ್ರಾರ್ಥನೆಗಳ ಜೊತೆಗೆ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಿದ್ದಾರೆ. ಬುಧವಾರ ತಡರಾತ್ರಿ ಕಾರ್ಯಾಚರಣೆ ನಡೆಸ್ತಿರುವಾಗ ರಕ್ಷಣಾ ಸಿಬ್ಬಂದಿಗೆ 2 ಜೀವಗಳ ಉಸಿರಿನ ಸದ್ದು ಕೇಳಿಸಿತ್ತು. ಅದರಲ್ಲಿ ಒಬ್ಬರು ಪ್ರೇಮ, ಮತ್ತೊಬ್ಬರು ನಭೀಸಾ. ಆಮ್ಲಜನಕ ಪೂರೈಕೆ, 1.5 ಗಂಟೆ ಬಳಿಕ ರಕ್ಷಣೆ.
ರಕ್ಷಣಾ ಸಿಬ್ಬಂದಿಗೆ ಪ್ರೇಮ ಮತ್ತು ನಭಿಸಾಬ್ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಬುಧವಾರ ರಾತ್ರಿ 12 ಗಂಟೆಗೆ. ಇಬ್ಬರು ಅವಶೇಷಗಳಡಿಯಲ್ಲಿ ಉಸಿರಿಡಿದುಕೊಂಡು ಕುಳಿತಿರ್ತಾರೆ. ನೆರವಿಗಾಗಿ ಎದುರು ನೋಡ್ತಿರ್ತಾರೆ. ಕುಡಿಯೋಕೆ ನೀರಿಲ್ಲದೆ, ತಿನ್ನೋಕೆ ಆಹಾರವಿಲ್ಲದೆ ಜೀವ ಹಿಡಿದಿಟ್ಕೊಂಡಿರ್ತಾರೆ. ಇವರಿಬ್ಬರು ಇರೋ ಮಾಹಿತಿ ಸಿಕ್ಕ ಕೂಡಲೇ ರಕ್ಷಣಾ ಸಿಬ್ಬಂದಿ ಮೊದಲು ಮಾಡಿದ ಕೆಲಸ ಅಂದ್ರೆ ಸಂತ್ರಸ್ತರಿಗೆ ಆಮ್ಲಜನಕ ಪೂರೈಸಿದ್ದು. ರಕ್ಷಣಾ ಸಿಬ್ಬಂದಿ ಅವಶೇಷಗಳ ನಡುವೆ ರಂಧ್ರ ಕೊರೆತು ಪ್ರೇಮ ಮತ್ತು ನಭಿಸಾಬ್ಗೆ ಆಮ್ಲಜನಕ ಪೂರೈಸಿದ್ದಾರೆ. ಬಳಿಕ 1.5 ಗಂಟೆಯಲ್ಲಿ ಇಬ್ಬರನ್ನು ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಅಮ್ಮ ಜೀವಂತ, ಮಗಳು ಶವವಾಗಿ ಪತ್ತೆ. ವಿಧಿಯ ಕ್ರೂರ ಆಟ ಅಂದ್ರೆ ಇದೇ ನೋಡಿ. ಪ್ರೇಮ ಅವಶೇಷಗಳಡಿಯಲ್ಲಿ 34 ಗಂಟೆಗಳ ಕಾಲ ಯಮನೊಂದಿಗೆ ಹೋರಾಡಿ ಬದುಕಿ ಬಂದಿದ್ದಾರೆ. ಆದರೆ ಪ್ರೇಮ ಅವರ 8 ವರ್ಷದ ಪುತ್ರಿ ದಿವ್ಯಾ ಯಮಪಾಶದಿಂದ ಪಾರಾಗೋದಕ್ಕೆ ಸಾಧ್ಯವಾಗಿಲ್ಲ. ಪುಟಾಣಿ ಬಾಲಕಿ ಪ್ರಾಣವಾಯು ಇಲ್ಲದೆ ಜೀವ ಬಿಟ್ಟಿದ್ದಾಳೆ. ಪ್ರೇಮ ಉಣಕಲ್ ಧಾರವಾಡದ ಶಿವಾನಂದ ನಗರದ ನಿವಾಸಿ. ಮಂಗಳವಾರ ಮಧ್ಯಾಹ್ನ ಪ್ರೇಮ ಈ ಸಾವಿನ ಕಟ್ಟಡದಲ್ಲಿದ್ದ ಆಯುರ್ವೇದ ಅಂಗಡಿಗೆ ಬಂದಿದ್ರು. ಜೊತೆಯಲ್ಲಿ ತಮ್ಮ 8 ವರ್ಷದ ಮಗಳು ದಿವ್ಯಾಳನ್ನು ಕರೆತಂದಿದ್ರು. ಆದ್ರೆ ದುರಂತ ನೋಡಿ, ಇದೇ ಹೊತ್ತಲ್ಲಿ ಕಟ್ಟಡ ಕುಸಿದು ಬಿದ್ದಿದೆ. ಇದರಲ್ಲಿ ಪ್ರೇಮ ಬುಧವಾರ ರಾತ್ರಿ ಜೀವಂತವಾಗಿ ಬದುಕಿ ಬಂದಿದ್ರೆ, ಮಗಳು ದಿವ್ಯಾ ಗುರುವಾರ ಮಧ್ಯಾಹ್ನ ಶವವಾಗಿ ಪತ್ತೆಯಾಗಿದ್ದಾಳೆ. जो लेडीज के पास जब हम पहुंचे, क्योंकि लेडीज का पैर फंसा हुआ था अंदर डेब्रिज के अंदर, जब अंदर हमारा विक्टिम रेस्क्यूअर गया तो रेस्क्यूअर ने उसके पहले मलबा हटाया और उसके पास में उसकी बेटी थी जो 7 साल की, वो वहाँ पे पाई गई। लेकिन बेटी बुरी तरह से क्रश हो चुकी थी, उसके ऊपर स्लैब गिर गया था, तो बेटी को नहीं बचा पाए। लेकिन जो दोनों, एक लेडीज और एक जेंट्स, उनको हमने बचा लिया सेफली। उन लोगों, जब उस लेडीज और जेंट्स ने हमें देखा, पहले तो हमसे हाथ टच किया और जब उससे बात की और उसने हमें देखा तो उसको ऐसा लगा जैसे भगवान आ गए हो उनके लिए। ಗುರುವಾರ ಕಟ್ಟಡದ ಅವಶೇಷಗಳಡಿಯಿಂದ 4 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇದರಲ್ಲಿ ಪ್ರೇಮ ಅವರ ಪುತ್ರಿ 8 ವರ್ಷದ ದಿವ್ಯಾ ಉಣಕಲ್, ಕುಮಾರೇಶ್ವರ ನಗರದ ಕಮಲಾಕ್ಷಿ ಮತ್ತು ಸಂಗಮೇಶ್ ಮಾನ್ವಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ರಕ್ಷಣಾ ಸಿಬ್ಬಂದಿ ಒಂದೊಂದು ಮೃತದೇಹ ಹೊರತೆಗೆದಾಗಲೂ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಟ್ಟಡದ ಕೆಳಗೆ ಸಿಲುಕಿರುವವರ ಕುಟುಂಬದವರು ತಮ್ಮವರು ಬದುಕಿ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಕೆಲವರು ದೇವರ ಮೊರೆ ಹೋಗಿದ್ರು, ತಮ್ಮವರು ಸುರಕ್ಷಿತವಾಗಿ ಬರಲಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಿದ್ರು. ಆದ್ರೆ ಜೀವಂತವಾಗಿ ಬರ್ತಾನೆ ಅಂತ ಎದುರು ನೋಡ್ತಾ ಇದ್ದಾಗ ಶವವಾಗಿ ಮುಂದೆ ಬಂದ್ರೆ ಆಗೋ ಆಘಾತವನ್ನ ವರ್ಣಿಸೋಕಾಗೋದಿಲ್ಲ. ಪ್ರತಿಯೊಂದು ಮೃತದೇಹ ಹೊರತೆಗೆದಾಗಲೂ ತಮ್ಮವರನ್ನ ಕಳೆದುಕೊಂಡವರ ನೋವು, ಕಣ್ಣೀರು ಹೃದಯ ಕಲಕುವಂತಿತ್ತು. ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ದ ವಿದ್ಯಾರ್ಥಿ ಪಾರು, ಅವಶೇಷಗಳಡಿಯಿಂದ ಜೀವಂತವಾಗಿ ಬಂದ ನಭಿಸಾಬ್ ವಿದ್ಯಾರ್ಥಿ. ಧಾರವಾಡದ ಕಲಘಟಕಿ ಮೂಲದ ನಭಿಸಾಬ್ ಕಟ್ಟಡದಲ್ಲಿದ್ದ ಕಂಪ್ಯೂಟರ್ ಕೋಚಿಂಗ್ ಸೆಂಟರ್ನಲ್ಲಿ ಕ್ಲಾಸ್ಗೆ ಹೋಗಿದ್ದ. ಇದೇ ವೇಳೆ ಕಟ್ಟಡ ಕುಸಿದು ಅವಶೇಷಗಳಡಿಯಲ್ಲಿ ಸಿಲುಕಿದ್ದ. ಈತ ಕೂಡ ಪ್ರೇಮ ಅವರಂತೆಯೇ 34 ಗಂಟೆಗಳ ಕಾಲ ಸಾವಿನೊಂದಿಗೆ ಹೋರಾಟ ನಡೆಸಿದ್ದ. ಕೊನೆಗೂ ಸಾವನ್ನ ಗೆದ್ದು ಬಂದಿದ್ದಾನೆ. ಸಾವಿನೊಂದಿಗೆ ಸೆಣಸಾಡಿ ಬಂದ ಪ್ರೇಮ ಮತ್ತು ನಭಿಸಾಬ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರಿಗೂ ಚಿಕಿತ್ಸೆ ನೀಡಲಾಗ್ತಿದೆ. ಆದ್ರೆ ತನ್ನ ಜೊತೆ ಬಂದಿದ್ದ ಮಗಳು ಇನ್ನಿಲ್ಲ ಅನ್ನೋ ವಿಚಾರ ಈ ತಾಯಿಗೆ ಅದೆಷ್ಟು ವೇದನೆ ನೀಡ್ತಿದ್ಯೋ ಆ ಭಗವಂತನೇ ಬಲ್ಲ. ಇದು ಸಾವು ಗೆದ್ದು ಬಂದ ಪ್ರೇಮ ವ್ಯಥೆ. ಇನ್ನು ಈ ಕುಟುಂಬದ್ದು ಮತ್ತೊಂದು ದುರಂತ ಕಥೆ.
ಸಾವಿನ ಕಟ್ಟಡ ಈ ಕುಟುಂಬದ ಬಾಳಲ್ಲಿ ಕ್ರೂರ ಕೇಕೆ ಹಾಕಿಬಿಟ್ಟಿದೆ. ಸಾಲು ಸಾಲಾಗಿ ಎರಡೆರಡು ಆಘಾತ ನೀಡಿದೆ. ಪ್ರಾಣ ಬಿಟ್ಟ ಅಪ್ಪ ಮಗ, ಒಂದಿಡೀ ಕುಟುಂಬ ಅನಾಥ. ಈ ದಂಪತಿಯನ್ನ ನೋಡಿ, ಗಂಡ ಹೆಂಡತಿ ಮಗ ಸೊಸೆ ಜೋಡಿ ಅಂದ್ರೆ ಹೀಗಿರ್ಬೇಕು ಅನ್ನುವಂತಿದ್ದಾರೆ. ಆದ್ರೆ ಈ ಜೋಡಿಗಳ ಮೇಲೆ ಯಾರ ಕಣ್ಣು ಬಿತ್ತೋ ಏನೋ, ಇದೀಗ ಈ ಮನೆಯ ಇಬ್ಬರು ಗಂಡು ಜೀವಗಳು ಇನ್ನಿಲ್ಲವಾಗಿದ್ದಾರೆ. ಆನಂದ ಸಾಗರದಂತಿದ್ದ ಮನೆ ಗಂಡು ದಿಕ್ಕಿಲ್ಲದಂತಾಗಿದೆ. ಇದಕ್ಕೆ ಕಾರಣ ಈ ಸಾವಿನ ಕಟ್ಟಡ. ಇಲ್ಲಿ ಕಣ್ಣೀರು ಹಾಕ್ತಿರೋ ಈ ಹೆಣ್ಮಗಳು ಜ್ಯೋತಿ, 6 ತಿಂಗಳ ಗರ್ಭಿಣಿ. ಜ್ಯೋತಿಯ ಪತಿಯನ್ನ ಈ ಸಾವಿನ ಕಟ್ಟಡ ಬಲಿ ಪಡೆದಿದೆ. ಆಶಿತ್ ಹಿರೇಮಠ್ ಅವಶೇಷಗಳಡಿಯಲ್ಲಿ ಸಿಲುಕಿ ಜೀವ ಬಿಟ್ಟಿದ್ದಾರೆ. ಸೀಮಂತಕ್ಕೆ 10 ದಿನ ಇರೋವಾಗಲೇ ಜ್ಯೋತಿ ಗಂಡನನ್ನ ಕಳೆದುಕೊಂಡಿದ್ದಾಳೆ. ಹೊಟ್ಟೆಯಲ್ಲಿರುವ ಮಗುವಿಗೆ ಹುಟ್ಟೋ ಮೊದಲೇ ತಂದೆ ಇಲ್ಲವಾಗಿದೆ. ದುರಂತ ಅಂದ್ರೆ ಈ ಕುಟುಂಬಕ್ಕೆ ಮತ್ತೊಂದು ಬರಸಿಡಿಲು ಬಡಿದಿದೆ. ಆಶಿತ್ ಹಿರೇಮಠ್ನ ಜೊತೆ ಈತನ ತಂದೆಯು ಯಮಸ್ವರೂಪಿ ಕಟ್ಟಡಕ್ಕೆ ಬಲಿಯಾಗಿದ್ದಾರೆ. ಆಶಿತ್ನ ತಂದೆ ಮಹೇಶ್ವರಯ್ಯ ಈ ಕಟ್ಟಡದಲ್ಲಿ ಅಂಗಡಿ ಇಟ್ಟಿದ್ರು. ಮಂಗಳವಾರ ಆಶಿತ್ ಅಂಗಡಿಗೆ ಹೋಗಿದ್ದ. ಇದೇ ವೇಳೆ ಕಟ್ಟಡ ಕುಸಿದಿತ್ತು. ಕಟ್ಟಡ ಕುಸಿದ ಸುದ್ದಿ ಕೇಳಿ ಜ್ಯೋತಿ ಮತ್ತು ಅತ್ತೆ ಹಾಗೂ ಮನೆಯವರು ಸ್ಥಳಕ್ಕೆ ಓಡಿ ಬಂದಿದ್ರು. ರಾತ್ರಿ ಇಡೀ ಸ್ಥಳದಲ್ಲೇ ಕೂತು ಕಣ್ಣೀರು ಹಾಕಿದ್ರು. ತಮ್ಮ ಮನೆಯವರನ್ನ ಹುಡುಕೊಡುವಂತೆ ಗೋಗರೆದಿದ್ರು. ದುರಂತ ಅಂದ್ರೆ ಬುಧವಾರ ಬೆಳಗ್ಗೆ ಆಶಿತ್ ಹಿರೇಮಠ್ ಶವವಾಗಿ ಪತ್ತೆಯಾಗಿದ್ದ. ಇದಾದ ಕೆಲವೇ ಗಂಟೆಗಳಲ್ಲಿ ತಂದೆ ಮಹೇಶ್ವರಯ್ಯ ಕೂಡ ಶವವಾಗಿ ಸಿಕ್ಕಿದ್ದಾರೆ. ಒಂದೇ ದಿನ ಈ ಕುಟುಂಬ ಅನಾಥವಾಗಿಬಿಟ್ಟಿದೆ. ಇನ್ನು ಈ ಕುಟುಂಬದ್ದು ಇನ್ನೊಂದು ಕಣ್ಣೀರಿನ ಕಥೆ. ಇಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿರೋ ಈಕೆ ಗಂಡನ ಮುಖ ನೋಡಿ 2 ದಿನವಾಗಿದೆ. ಇಲ್ಲಿವರೆಗೂ ಗಂಡ ಏನಾಗಿದ್ದಾನೆ ಅನ್ನೋ ಸುಳಿವೇ ಸಿಕ್ಕಿಲ್ಲ. ಇವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತುರುಕರ್ಸೀಗಿಹಳ್ಳಿ ಗ್ರಾಮದವರು. ಈಕೆಯ ಪತಿ ಈರಣ್ಣ ಕಟ್ಟಡ ನಿರ್ಮಾಣ ಕಾರ್ಮಿಕ. ಮಂಗಳವಾರ ಈ ಸಾವಿನ ಕಟ್ಟಡದಲ್ಲಿ ಕೆಲಸಕ್ಕೆ ಬಂದಿದ್ದ. ಬಳಿಕ ಏನಾದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬರ್ತಿದ್ರಿ ಇಲ್ಲಿ ಇದನ್ನು ಕಾಲಂ ತೆಗಿಯಾಕ ಬರ್ತಿದ್ರಿ. 3 ದಿನ ಆತ್ರಿ. ಅವ್ರು ಮಂಗಳಾರನ ಬಿಟ್ಟಾರ. ಮಂಗಳಾರ 9 ಗಂಟೆಗೆ ಫೋನ್ ಹಚ್ಚಿ ಹೇಳ್ರಿ. ಅವತ್ತಿಂದ್ರ ಹಚ್ಚಿ ಅದ ಸ್ವಿಚ್ ಆಫನೇ ಬರತ್ತೈತಿ. ಅವ್ರು ಬಾಳ ಮಂದಿ ಬರ್ತಿದ್ರಿ. ಅದ್ರಾಗ ಒಬ್ಬ ಹೋದನ್ರಿ ನಮ್ಮ ಮನ್ಯಾಗ. ಈರಣ್ಣ ಹಡ್ಬೋದ್ರಿ. ಇನ್ನೇನ್ರಿ ಬರ್ಸತ್ರಿ ತಗಿಸ್ಕೊಡ್ತವ್ರಿ ಅಂತಂದ್ರ ಬದುಕಿಸ್ಕೊಡ್ರಿ. ಮಂಗಳವಾರ ಮಧ್ಯಾಹ್ನದಿಂದ ಈರಣ್ಣನ ಫೋನು ಸ್ವಿಚ್ ಆಫ್ ಆಗಿದೆ. ಇದರಿಂದ ಈರಣ್ಣ ಏನಾದ ಅನ್ನೋದೇ ಮನೆಯವರಿಗೆ ಗೊತ್ತಾಗ್ತಿಲ್ಲ. ಕಟ್ಟಡದ ಅವಶೇಷಗಳೆದುರು ನಿಂತು ಕಣ್ಣೀರು ಹಾಕ್ತಿದ್ದಾರೆ. ಸಾಮಾನ್ಯವಾಗಿ ಈರಣ್ಣ ಜೊತೆ 21 ಮಂದಿ ಕೆಲ್ಸಕ್ಕೆ ಬರ್ತಿದ್ರಂತೆ. ಆದ್ರೆ ಮಂಗಳವಾರ ಈರಣ್ಣ ಸೇರಿದಂತೆ 4 ಜನ ಮಾತ್ರ ಕೆಲ್ಸಕ್ಕೆ ಬಂದಿದ್ದಾರೆ. ಮಧ್ಯಾಹ್ನ ಊಟ ಮಾಡಿ ಹೋಗುವಾಗ ಕಟ್ಟಡ ಕುಸಿದಿದೆ. ಇದರಲ್ಲಿ 2 ರಕ್ಷಿಸಲಾಗಿದೆ. ಈರಣ್ಣ ಮತ್ತು ಮತ್ತೊಬ್ಬ ಕಾರ್ಮಿಕನ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ನಮ್ಮಲ್ಲಿ ಒಟ್ಟೀಗ 20-25 ಜನ ಬರ್ತಾರೆ. ಅವ್ರ ಅದ್ರಾಗ ಇಲ್ಲಿ ಕೆಲ್ಸಕ್ಕೆ 4 ಮಂದಿ ಬಂದಾರ. 4 ಮಂದಿಯಾಗ ಊಟ ಮಾಡೋ ಮಟನು 3 ಮಂದಿ ತಳಗ ಇದ್ರಂತ್ರಿ. ಊಟ ಮಾಡಿದ ಅಜ್ಜ ಅವರು ಮಲ್ಲನಗೌಡ ಪಾಟೀಲ್ ಅಂತೇಳಿ ಅವ್ರ ಮ್ಯಾಲ ಹೋಗ್ಯಾರ್ರಿ. ಇವ್ರು ಕಾಲಂ ತೆಗಿತಾರಂತ್ರಿ. ಕಾಲಂ ತೆಗಿತಾರ. ಒಬ್ಬ ತೆಗಿತಿದಂತ್ರಿ, ಒಬ್ಬ ಮನ್ ತುಂಬೋದು, ಒಬ್ಬ ವರ್ಷ ಓದೋಗಿತ್ತದಂತ. ಈ ಬಸಪ್ಪನ ಮಗನ ರೀ ಈರಪ್ಪ ಓದೋದು ಹೋಗ್ಯಾವಂತ್ರಿ. ಅದು ಬೀಳುವಂಗ ಆದಾಗ ಓಡಿ ಹೋಗಕ್ಕೆ ಹೋಗಿದಾನ್ರಿ. ಅದು ಬುಡಕ ಸಿಕ್ಕೊಂಡಂತ ಅವ್ರು ಹೇಳ್ತಾರೆ ಇದ್ದವ್ರಿ. ಅವರು ರಾತ್ರಿ 12 ಗಂಟೆಗೆ 2 ದಾಟಿ ಬಂದಾರ. ಅವ್ರು ತಕೊಂಡಿದಾರಂತ. ಇವನು ಮತ್ತೆ ಇನ್ನೂ ಅಲ್ಲೇ ಅದಾನ. ಇನ್ನೂ ಬರ್ಬೇಕ್ರಿ. ಅವ ಈರಪ್ಪ ಹಡ್ಪದ್ರಿ.
ಈರಣ್ಣನ ಇಡೀ ಕುಟುಂಬ ಕಟ್ಟಡದ ಮುಂದೆ ನಿಂತು ಕಣ್ಣೀರು ಹಾಕ್ತಾ ಇದೆ. ಈರಣ್ಣನಿಗೆ ಏನಾಗಿದೆಯೋ ಅನ್ನೋ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಎಲ್ಲ ಮೇಲೆ ಬಿದ್ದ ಕಿರಾಣಿ ಅಂಗಡಿ ಸಂತ್ಯಾನು ಎಲ್ಲ ನನ್ನ ಮೇಲೆ ಬಿದ್ದವ್ರು. ಕಿಂಡಿ ಒಳಗೆ ಕೈ ಮಾಡತ್ತ ನೋಡ್ರಿ. ಕಿಂಡಿ ಹೆಂಗೆ ತೆಗಿತಾರ ಹಂಗೆ ಕೈ ಕಾಲ ಹೊರಗೆ ಬಂದಾಗ ತೆಗದಾರ್ರಿ. ನಿಮ್ಗೆ ಅಲ್ಲಿ ಮಠ ಯಾರು ಏನೈತೆ ಕೇಳಿದ್ರಲ್ಲ, ಇಡೀ ಅಂಗಡಿ ಮೇಲೆ ಬಿದ್ದಿತ್ತು ಅಂತ ಈಕೆ ಹೇಳೋದನ್ನು ಕೇಳಿದ್ರೆ ಎದೆ ಝಲ್ ಅನ್ಸುತ್ತೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸ ಮಾಡೋ ಸವಿತಾ ಅಂಗಡಿಗೆ ಅಂತ ಹೋಗಿರ್ತಾರೆ. ಇದೇ ವೇಳೆ ಕಟ್ಟಡ ಕುಸಿದಿದೆ. ಇನ್ನು ಕಿರಾಣಿ ಅಂಗಡಿಯಲ್ಲಿದ್ದ ನಿಶಾ ಕೂಡ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ನಮ್ಮನೆಯವ್ರು ಅಣ್ಣವ್ರಿಗೆ ಹೋಗೋರಿದ್ರಿ. ನಾನೇನಂದೆ ಇವ್ರು ನೀವು ಹೋಗಿ ಬರ್ರಿ, ನಾ ಊಟದು ಮಾಡ್ಕೊಂಡು ಬಂದೇನಿ ಅಂತಂದು ನಾ ಕುಂತಿದ್ದೆ ರೀ. ಆ ಅಕ್ಕನೂ ಬಂದು ಕುಂತಿದ್ರಿ. ಅವ್ರು ಬಂದ ಕೂಡಲೇ ನಾನಂದೆ ಕೂಡ್ರಿ ಅಕ್ಕ ಅಂತಂದೆ. ಅವ್ರೇನಂತಾರೆ ಬ್ಯಾಡಳ ಅಂತಂದ್ರಿ. ಹೊರಗಿಂದ ಹೊರಗೆ ಅವ್ರಿಗೆ ಎಲ್ಲೆಡ್ ಕೆಸ್ಟ್ ಕೊಟ್ಟೇನಿ ರೀ ಅಕ್ಕಾಗ. ಆಮೇಲೆ ನಾನು ಒಂದು 2 ಹೆಜ್ಜೆ ಇಡ್ಬೋದನ್ನ 2 ಸೆಕೆಂಡ್ ಒಳಗೆ ಅಂದ್ರೆ ಬಿದ್ದ ಬಿಡ್ತೀರಿ. ಅದು ಶೇಕ್ ಆತ್ರಿ ಮೊದ್ಲದು. ನಾವು ಹೊರಗಡೆ ಬರ್ಬೇಕಂತ ಮಾಡಿದೆ ರೀ. ಮತ್ತು ಎಕ್ದಮ್ ಬಿತ್ತಲ್ರಿ. ನಾನೇನು ಮಾಡಿದೆ, ಎಕ್ದಮ್ ಹೆದರಿ ಕುಂತು ಬಿಟ್ಟೆ ರೀ ತೆಳಗೆ. ನನ್ನ ತಲೆಲಿಂತ್ರ ಒಂದು 2 ಫೂಟ್ ಅಷ್ಟು ಅಂತರ ಅಷ್ಟೇ ಐತ್ರಿ ಅದು ಸ್ಲ್ಯಾಪಿಂದ. ಆಮೇಲೆ ನಾನು ಭಾಳ ಹೆದರೇ ಬಿಟ್ಟಿದ್ದೆ ರೀ. ಅಯ್ಯೋ ನನ್ನ ಹುಡುಗರಿಗೆ ಬಿಟ್ಟು ಹೋಗ್ಬಿಡ್ತೇನಪ್ಪ, ನನ್ನ ಮಕ್ಕಳು ಅನಾಥ ಆಗ್ತಾವಂತ ಮಾಡಿದ್ದಾರೆ. ನನ್ನ ಮಕ್ಕಳು ಬಂದಿದ್ರೆ ಅವು ಹೋಗಿದ್ದು ಅಂತಂದ್ರೆ ನಾನಂತೂ ಉಳಿತಿದ್ದೆ ಇಲ್ರಿ. ತಾಯಿ ಹೃದಯ ಅಂದ್ರೆ ಇದೇ ನೋಡಿ. ತಾನು ಸಾವಿನ ಅಂಚಿನಲ್ಲಿದ್ರೂ ಈ ತಾಯಿ ಮಕ್ಕಳು ಬಂದಿಲ್ಲಪ್ಪ ಅಂತ ಯೋಚನೆ ಮಾಡ್ತಿತ್ತು. ಮಕ್ಕಳಿಗಾಗಿ ಉಳಿಬೇಕು ಅಂತ ಪಣ ತೊಟ್ಟಿತ್ತು. ತಾನೇ ಅವಶೇಷಗಳಿಂದ ಹೊರಗೆ ಜಿಗಿದು ಬಂದು ಜೀವ ಉಳಿಸ್ಕೊಂಡಿದ್ದಾಳೆ. ಇದೇ ರೀತಿ ಅವಶೇಷದ ಅಡಿಯಲ್ಲಿ ಸಿಲುಕಿದವರು ಜೀವ ಉಳಿಸ್ಕೊಳ್ಳೋಕೆ ಸಾಕಷ್ಟು ಸಾಹಸ ಮಾಡಿದ್ದಾರೆ. ಟಾರ್ಚ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡಿ ಸ್ವಲ್ಪ ನೋಡಿದಿರಿ ಸರ್. ಎಲ್ಲಿದ್ದು ಹೊರಗೆ ಹೋಗೋದು ಚಾನ್ಸ್ ಐತಿ ಅಂತ ಕುಂತಿಲ್ರಿ. ನಾವು ಏನಾರ ಮಾಡ್ಬೇಕಂತ ಸುಮ್ಮನೆ ಅಡ್ಡಾಡಿದ್ರಿ. ಏನಿಲ್ರಿ ಸರ್, ನೀರು ಧೂಳ ಉರ್ಸಲ ಹಾಳಾಗ್ತಿದ್ದಿಲ್ರಿ. ನಾವು ಸತ್ವಿ ಅಂತ ತಿಳ್ಕೊಂಡ್ ಬಿಟ್ಟಿದ್ವಿ ಸರ್. ಆಮೇಲೆ ಹಿಂಗೆ ಮಾಡಿ ಸ್ವಲ್ಪ ಟಾರ್ಚ್ ಒಂದು ಮೊಬೈಲ್ ಒಂದು ಸಿಕ್ಕಿತ್ರಿ. ಒಂದು ಟಾರ್ಚ್ ಹಿಡ್ಕೊಂಡು ಅಡ್ಡಾಡಿದ್ರಿ ಸರ್. ಅಷ್ಟು ನಾವು ದೇವ್ರಿಗೆ ನೆನ್ಸಾಗ್ತಿದ್ದೀವಿ ರೀ. ಸತ್ವಿ ಬಿಡಪ್ಪ, ಏನು ನಾವು ಮನೆಗೆ ಹೋಗಂಗಿಲ್ಲ ಅಂತ. ಆಮೇಲೆ ಅದು ಸ್ವಲ್ಪ ಕಿಂಡಿಕಂತ ನೋಡ್ರಿ, ಸ್ವಲ್ಪ ಅವಾಗ ಸ್ವಲ್ಪ ಧೈರ್ಯ ಬಂತ್ರಿ. ಆಮೇಲೆ ಸ್ವಲ್ಪ ಹೋಗಿ ಕೈಗೆ ಮಾಡಿ ಅದಿದ್ ಮಾಡಿ ಆಮೇಲೆ ತೆಗಿದ್ರಿ ಸರ್. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕತೆ, ಒಂದೊಂದು ರೀತಿಯ ಸಾಹಸ. ಸಾವಿನ ಜೊತೆ ಹೋರಾಡಿ ಜೀವ ಉಳಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಸಾವಿನ ಕಟ್ಟಡದ ಕೆಳಗೆ ಸಿಲುಕಿದ ಎಲ್ರಿಗೂ ಈ ಅವಕಾಶ ಸಿಕ್ಕಿಲ್ಲ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಇನ್ನೂ 11ಕ್ಕೂ ಹೆಚ್ಚು ಮಂದಿ ಸಿಲುಕಿದ್ದಾರೆ. ಇವರು ಸಾವನ್ನು ಗೆದ್ದು ಬದುಕಿ ಬರಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಇದು ಈ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.